ಪ್ರಪಂಚದಲ್ಲಿ ಎಂತೆಂಥ ವಿಚಿತ್ರ ಜನ ಇರ್ತಾರೆ ಅನ್ನಲಿಕ್ಕೆ ಈ ಸ್ಟೋರಿನೇ ಸಾಕ್ಷಿ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೀಚಕ ಪತಿ ಒಬ್ಬ ಇದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದು ಬೆಂಗಳೂರಿನಲ್ಲಿ ಕೀಚಕ ಪತಿ ಬೆಡ್ರೂಮ್ನಲ್ಲಿ ಸೀಕ್ರೆಟ್ ಕ್ಯಾಮ್ರಾ ಇಟ್ಟಿರುವಂಥದ್ದು. ಪತ್ನಿ ಜೊತೆಗಿನ ಲೈಂಗಿಕ ಕ್ರಿಯೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ದು ಅಲ್ಲದೆ ಟಾರ್ಚರ್ ಕೊಡ್ತಾ ಇರೋದು. ಖಾಸಗಿ ವಿಡಿಯೋವನ್ನು ಮುಂದಿಟ್ಟು ಸ್ನೇಹಿತರಿಗೆ ಸಹಕರಿಸುವಂಥ ಒತ್ತಾಯ. ಹೇಳಿದವರ ಜೊತೆ ಲೈಂಗಿಕ ಕ್ರಿಯೆ ನಡೆಸುವಂತೆ ಚಿತ್ರಹಿಂಸೆ ಕೊಟ್ಟಿರುವಂಥ ಆರೋಪ ಕೇಳಿ ಬಂದಿದೆ. ಪತ್ನಿಯ ಖಾಸಗಿ ವಿಡಿಯೋ ತನ್ನ ಸ್ನೇಹಿತರಿಗೂ ಈ ಪರಮ ಪಾಪಿ ಪತಿರಾಯನೊಬ್ಬ ಶೇರ್ ಮಾಡಿದ್ದಾನೆ. ಮದುವೆ ಆಗಿದ್ರೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ. ಆತನಿಗೆ ಆಲ್ರೆಡಿ ಮದುವೆ ಆಗಿದೆ. ಮದುವೆ ಆಗಿದ್ದಲ್ದೇ ಈಗ ಮದುವೆ ಆಗಿರುವಂತಹ ಹೆಂಡತಿಗೂ ಸಾಕಷ್ಟು ಟಾರ್ಚರನ್ನು ಕೊಡ್ತಾ ಇದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಆ ಮದುವೆ ಈ ಹಿಂದೆ ಏನಾಗಿತ್ತಲ್ಲ ಅದು ಮಾಹಿತಿ ಕೊಟ್ಟಿಲ್ಲ. ಮತ್ತೊಂದು ಮದುವೆ ಆರೋಪ, ನನಗೆ 19 ಮಂದಿ ಜೊತೆ ಸಂಬಂಧ ಇದೆ ಅಂತ ಪತ್ನಿಗೆ ನಿತ್ಯ ಕಿರುಕುಳ. 2024 ಸೆಪ್ಟೆಂಬರ್ನಲ್ಲಿ ಕುಟುಂಬದವರ ಸಮ್ಮುಖದಲ್ಲಿಯೇ ಮದುವೆ ಆಗುತ್ತೆ. ಇನ್ನು ಪತಿಯಿಂದ ನೊಂದಂತಹ ಆ ಯುವತಿಯಿಂದ ಪುಟ್ಟೇನಹಳ್ಳಿ ಠಾಣೆಗೆ ದೂರು ಕೂಡ ಕೊಡಲಾಗುತ್ತೆ. ಇನ್ನು ಆರೋಪಿ ಪತಿ ಸೈಯದ್ ಇನಾಮುಲ್ ಸೇರಿದಂತೆ ಕುಟುಂಬಸ್ಥರ ವಿರುದ್ಧ ಈಗ ದೂರು ಕೂಡ ದಾಖಲಾಯಿತು. ಇನ್ನು ತನ್ನ ಖಾಸಗಿ ವಿಡಿಯೋವನ್ನು ದುಬೈನಲ್ಲಿರುವ ಸ್ನೇಹಿತರಿಗೆ ಕಳುಹಿಸಿ ಹಿಂಸೆಯನ್ನು ಕೊಡ್ತಾ ಇದ್ದಾನಂತೆ. ಸ್ವಂತ ಹೆಂಡತಿಗೆ ನೋಡಿ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರುವಂತಹ ಅಥವಾ ಅವ್ರ ಸಂಪ್ರದಾಯದಲ್ಲಿ ಒಂದು ಹೇಗೆ ಮದುವೆ ಆಗಿರ್ತಾರೆ, ಎಲ್ಲ ಸಂಪ್ರದಾಯವೂ ಕೂಡ ಒಬ್ಬ ವ್ಯಕ್ತಿಗೆ ಒಬ್ಬಳೇ ಕೊನೆಯವರೆಗೂ ಶಾಶ್ವತ ಅನ್ನುವಂತಹ ಒಂದು ಪದ್ಧತಿ ಇರ್ತದೆ. ಆದರೆ ಇಲ್ಲಿ ಮದುವೆ ಆಗಿರ್ತಾನೆ, ಅದು ಯಾವುದೇ ಸಂಪ್ರದಾಯ ಇರ್ಬೋದು, 2 ಜನ 3 ಜನ ಮದುವೆ ಆಗಲಿಕ್ಕೆ ಅದು ಯಾವ ಕಾನೂನು ಕೂಡ ಒಪ್ಪಲ್ಲ. ಹಾಗಾಗಿ ಇಲ್ಲಿ ನೋಡಿ, ಈಗ ಮದುವೆ ಆಗಿದ್ದಾನೆ, ಮದುವೆ ಆಗಿ ತನ್ನ ಹೆಂಡತಿಗೆ ಟಾರ್ಚರ್ ಯಾವ ರೀತಿ ಕೊಡ್ತಾ ಇದ್ದಾನೆ ಅಂದರೆ, ಖಾಸಗಿ ವಿಡಿಯೋವನ್ನು ಚಿತ್ರೀಕರಿಸಿ ತನ್ನ ಸ್ನೇಹಿತರಿಗೂ ಕಳಿಸೋದು, ಅಲ್ಲಿ ಆನಂದ ಪಡೋದು. ಇವನು ನಿಜಕ್ಕೂ ವಿಕೃತ ಕಾಮಿಯವನು. ಇವನು ಯಾವ ಅರ್ಥದಲ್ಲಿ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ವಿಕೃತ ಕಾಮಿಯವನು. ಜೊತೆಗೆ ತನ್ನ ಹೆಂಡತಿಯ ಖಾಸಗಿ ವಿಡಿಯೋವನ್ನು, ಆ ಬೆಡ್ರೂಮ್ ಒಂದು ವಿಡಿಯೋವನ್ನು ರೆಕಾರ್ಡ್ ಮಾಡಿ ಅಲ್ಲಿ ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡಿ ತನ್ನ ಸ್ನೇಹಿತರಿಗೆ ಕಳಿಸೋದು. ಜೊತೆಗೆ ತನ್ನ ಸ್ನೇಹಿತರ ಜೊತೆ ನೀನು ಸಹಕರಿಸಬೇಕು ಅಂತ ಹೇಳ್ತಾನಲ್ಲ, ಇವನನ್ನು ಯಾವ ಸೀಮೆ ಗಂಡ ಅಂತ ಹೇಳೋಕ್ಕಾಗತ್ತೆ? ಇವನು ಪರಮ ನೀಚ, ಇವನು ಪರಮ ಪಾಪಿ ಇವನು. ಹಾಗಾಗಿ ಖಾಸಗಿ ವಿಡಿಯೋವನ್ನು ಮುಂದಿಟ್ಕೊಂಡು ತನ್ನ ಸ್ನೇಹಿತರಿಗೆ ಸಹಕರಿಸುವಂತ ಹೇಳಿದಾಗ ಯಾವ ಹೆಣ್ಣು ಕೂಡ ಒಪ್ಪಲ್ಲ. ಸಭ್ಯಸ್ಥಿಯಾಗಿರುವಂತಹ ಯಾವುದೇ ಹೆಣ್ಣು ಕೂಡ ಇದನ್ನು ಕಡಾಖಂಡಿತವಾಗಿ ನಿರಾಕರಣೆಯನ್ನು ಮಾಡ್ತಾರೆ. ಈಗ ಈ ಕೇಸ್ ಪೊಲೀಸ್ ಠಾಣೆ ಮೆಟ್ಲು ಕೂಡ ಏರಿದೆ. ನೋಡಿ, ಆತನಿಗೆ ಈ ಹಿಂದೆ ಸಾಕಷ್ಟು ಮದುವೆ ಆಗಿದೆ. ಮತ್ತೊಂದು ಕಡೆ ಈ 2024ರಲ್ಲಿ ಸೆಪ್ಟೆಂಬರ್ನಲ್ಲಿ ಕುಟುಂಬದ ಸಮ್ಮುಖದಲ್ಲೇ ಮದುವೆ ಆಗುತ್ತೆ. ಮತ್ತು ಇವರೇನು ಲವ್ ಮ್ಯಾರೇಜ್ ಏನಲ್ಲ, ಇವರು ಅರೇಂಜ್ ಮ್ಯಾರೇಜೇ. 2024 ಸೆಪ್ಟೆಂಬರ್ನಲ್ಲಿ ಕುಟುಂಬದವರ ಸಮ್ಮುಖದಲ್ಲೇ ಮದುವೆ ಆಗ್ತದೆ. ಪತಿಯಿಂದ ನೊಂದ ಯುವತಿಯಿಂದ ಪುಟ್ಟೇನಹಳ್ಳಿ ಠಾಣೆಗೆ ಈಗ ದೂರು ಕೂಡ ದಾಖಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ತನ್ನ ಖಾಸಗಿ ವಿಡಿಯೋನ ದುಬೈನಲ್ಲಿರುವಂತಹ ಸ್ನೇಹಿತರಿಗೆ, ನೋಡಿ ಈತನ ಸ್ನೇಹಿತರೆಲ್ಲ ದುಬೈಲಿದ್ದಾರಂತೆ, ದುಬೈನಲ್ಲಿರುವಂಥ ಸ್ನೇಹಿತರಿಗೆ ಕಳುಹಿಸಿ, ಜೊತೆಗೆ ತನ್ನ ಸ್ನೇಹಿತರ ಜೊತೆಗೆ ನೀನು ಸಹಕಾರ ಕೊಡಬೇಕು, ಸಹಕರಿಸಬೇಕು, ಇಲ್ಲಾಂದರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೆದರಿಸಿ ಬೆದರಿಸಿ ಹೊಡೆದು ಬಡ್ದು ಈ ಥರ ಎಲ್ಲ ಟಾರ್ಚರ್ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಇನ್ನು ಮದುವೆ ಸಮಯದಲ್ಲಿ ಹಣ, ಗಾಡಿ, ಚಿನ್ನಾಭರಣ ನೀಡಿದ್ರೂ ಕೂಡ ನೋಡಿ, ಅವನಿಗೆ ವರದಕ್ಷಿಣೆ ರೂಪದಲ್ಲೋ ಅಥವಾ ಇನ್ಯಾವುದೋ ಒಂದು ರೂಪದಲ್ಲಿ ಅವನಿಗೆ ಏನೇನು ಕೊಡಬೇಕು ಎಲ್ಲ ಕೊಟ್ಟಿದ್ದಾರೆ. ಹಣ ಕೊಟ್ಟಿದ್ದಾರೆ, ಗಾಡಿ ಕೊಟ್ಟಿದ್ದಾರೆ, ಚಿನ್ನಾಭರಣ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಕೊಟ್ಟರೂ ಕೂಡ ಆತನ ಕುತಂತ್ರ ಬುದ್ಧಿ ಏನಿದೆಯಲ್ಲ, ಆದರೆ ಅವನದು ಇನ್ನೊಂದು ಮುಖ ಬಯಲಾಗಿದೆ. ಅವನ ಒರಿಜಿನಲ್ ಮುಖ ಅವನ ಹೆಂಡತಿ ಜೊತೆ ಇದ್ದಂಥ ಸಂದರ್ಭದಲ್ಲಿ ಈಗ ಬಯಲಾಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇದು ಖಾಸಗಿ ವಿಡಿಯೋವನ್ನು ಮುಂದಿಟ್ಟು ಸ್ನೇಹಿತರಿಗೆ ಸಹಕರಿಸಲಿಕ್ಕೆ ಯಾವುದಾದ್ರೂ ಕಾನೂನು ಒಪ್ಪುತ್ತಾ? ಯಾವ ಕಾನೂನು ಕೂಡ ಒಪ್ಪಲ್ಲ. ಆದರೆ ಒಂದಿಷ್ಟು ಇಂತಹ ಈ ವಿಕೃತ ಕಾಮಿಗಳಿವರು, ಇವರಿಗೆಲ್ಲ ಸುಮ್ಮನೆ ಯಾಕೆ ಮದುವೆ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಹೆಣ್ಣು ಮಕ್ಕಳ ಲೈಫನ್ನು ಹಾಳು ಮಾಡ್ತಾರೆ. ಇಂಥವ್ರು ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ಉದಾಹರಣೆಗಳು ಕೂಡ ಇದ್ದಾವೆ. ನೋಡಿ, ಸೈಯದ್ ಇನಾಮುಲ್ ಏನೋ ಆರೋಪಿ ಪತಿ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಈತನನ್ನು ಪರಮ ಪಾಪಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಒಂದು ಹೆಣ್ಣನ್ನು ಎಷ್ಟು ಕೆಟ್ಟದಾಗಿ ನಡೆಸ್ಕೊಳ್ಬೋದು ಅಷ್ಟು ಕೆಟ್ಟದಾಗಿ ಈತ ನಡೆಸ್ಕೊಂಡಿದ್ದಾನೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಕ್ರೈಮ್ ರಿಪೋರ್ಟರ್ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ವೆಂಕಟೇಶ್. ಭಾಳ ಮುಖ್ಯವಾಗಿ ಸಿಲಿಕಾನ್ ಸಿಟಿ ಬೆಂಗಳೂರು ಸಾಕಷ್ಟು ಮುಂದುವರಿತಾ ಇದ್ದಂಗೆ ಜನ ಕೂಡ ಬೇರೆ ಬೇರೆ ಅಡ್ಡದಾರಿಯನ್ನು ಹಿಡಿತಾ ಇರ್ತಾರೆ. ಕೈ ಹಿಡಿದಂತಹ ಹೆಂಡತಿಯನ್ನು ಕಷ್ಟ ಸುಖದಲ್ಲಿ ಕೊನೆಯವರೆಗೂ ಜೊತೆಯಲ್ಲಿ ಇರ್ತೀನಿ ಅಂತ ತನ್ನ ಹೆಂಡತಿಯನ್ನೇ ಈಗ ಪಾಪದ ಕೂಪಕ್ಕೆ ತಳ್ಳಲಿಕ್ಕೆ ಪತಿಯೊಬ್ಬ ಈಗ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದಾನೆ. ತನ್ನ ಖಾಸಗಿ ವಿಡಿಯೋವನ್ನೇ, ಹೆಂಡತಿ ಜೊತೆ ಇದ್ದಂಥ ಖಾಸಗಿ ವಿಡಿಯೋನ ಸ್ನೇಹಿತರಿಗೆ ಕಳಿಸಿದ್ದು ಅಲ್ಲದೆ ಅವ್ರ ಜೊತೆ ಸಹಕರಿಸುವ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಈತ ಯಾರು, ಈತನ ಹಿನ್ನೆಲೆ ಏನು, ಎಲ್ಲಿವರೆಗೂ ಬಂದಿದೆ ಈ ಕೇಸ್ ಅಂತ ವೆಂಕಟೇಶ್?
ವ್ಯಾಪ್ತಿಯ ವಿನಾಯಕ ನಗರದಲ್ಲಿರುವಂತಹ ಸೈಯದ್ ಇನಾಮುಲ್ ಎನ್ನುವಂತವರಿಗೆ 2024ರಲ್ಲಿ ವಿವಾಹವಾಗಿರುತ್ತೆ. ವಿವಾಹದ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಆದರೆ ಬರ್ತಾ ಬರ್ತಾ ಈತ ತನ್ನ ಮತ್ತೊಂದು ಮುಖವನ್ನ ಹೆಂಡತಿಯ ಮುಂದೆ ಅನಾವರಣ ಮಾಡ್ತಾನೆ. ಈ ಸಂದರ್ಭದಲ್ಲಿ ಆಕೆಯ ಬೆಡ್ರೂಮ್ ನಲ್ಲಿ ಸೀಕ್ರೆಟ್ ಕ್ಯಾಮೆರಾಗಳನ್ನು ಇಟ್ಟು ಖಾಸಗಿ ವಿಡಿಯೋಗಳು ಮತ್ತೆ ಫೋಟೋಗಳನ್ನ ರೆಕಾರ್ಡ್ ಮಾಡಿಕೊಂಡು ಆತ ತನ್ನ ಸ್ನೇಹಿತರಿಗೆ ಶೇರ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾನಂತೆ. ಅಂತಹ ಒಂದು ಗಂಭೀರ ಆರೋಪವನ್ನು ಅವರ ಕುಟುಂಬಸ್ಥರು ಮಾಡಿರುವಂತಹದ್ದು. ಮದುವೆಯ ಸಂದರ್ಭದಲ್ಲಿ ಈತನಿಗೆ ವರೋಪಚಾರವಾಗಿ ಹಣ, ಬೈಕ್ ಸೇರಿದಂತೆ ಚಿನ್ನಾಭರಣವನ್ನೆಲ್ಲ ಕೊಟ್ಟು ವಿವಾಹವನ್ನು ಕೂಡ ಮಾಡಿಕೊಟ್ಟಿರ್ತಾರೆ. ಆದ್ರೆ ಈತ ಬರ್ತಾ ಬರ್ತಾ ಯಾಕೋ ವಿಕೃತಿಯನ್ನ ಮೆರೆತಾ ಹೆಂಡತಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗುವಂತಹದ್ದು ಮತ್ತೆ ಕುಟುಂಬಸ್ಥರ ಮನೆಗೆ ಹೋದಂತ ವೇಳೆಯಲ್ಲಿ ದೈಹಿಕವಾಗಿ ಹಲ್ಲೆ ಮಾಡುವಂತ ಕೆಲಸಗಳನ್ನು ಕೂಡ ಈತ ನಿರಂತರವಾಗಿ ಮಾಡ್ತಾ ಬಂದಿದ್ದಾನೆ ಅಂತ ಹೇಳಿ ಅವರ ಕುಟುಂಬಸ್ಥರು ಆರೋಪವನ್ನು ಮಾಡಿ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಇನ್ನು ಆ ವಿಡಿಯೋಗಳು ಮತ್ತು ಫೋಟೋಗಳನ್ನು ಕೂಡ ದುಬೈನಲ್ಲಿರುವಂತಹ ತನ್ನ ಸ್ನೇಹಿತರ ಜೊತೆಗೆ ಶೇರ್ ಅನ್ನ ಮಾಡಿಕೊಂಡಿರುವಂತದ್ದು, ಜೊತೆಗೆ ಅವರೊಂದಿಗೂ ಕೂಡ ಸಹಕಾರವನ್ನು ಮಾಡಬೇಕು ಅಂತ ಹೇಳಿ ದೌರ್ಜನ್ಯವನ್ನ ಎಸಗಿದ್ದಾನೆ. ಅವನ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಅವರ ಮಾವ ಕೂಡ ಈಗ ದೂರನ್ನು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಈಗ ಆತನ ವಿರುದ್ಧ ಒಂದು ಕೇಸ್ನ ಪ್ರಮುಖ ಅಂಶಗಳು ಏನಂತ ಹೇಳಿದ್ರೆ ಅದನ್ನ ವಿಚಾರಣೆ ಮಾಡೋದಕ್ಕೂ ಕೂಡ ಈಗ ಸದ್ಯ ಮುಂದಾಗಿರುವಂತಹದ್ದು. ಇಂತಹ ದೌರ್ಜನ್ಯಗಳು ಇತ್ತೀಚಿನ ದಿನಗಳಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಹೆಗ್ಗಿಲ್ಲದೆ ಕೂಡ ಸಾಗ್ತಾ ಇರುವಂತದ್ದು. ಹೆಂಡತಿಯ ಒಂದು ಖಾಸಗಿ ವಿಡಿಯೋಗಳನ್ನ ಈ ರೀತಿ ಇಟ್ಕೊಂಡು ದೌರ್ಜನ್ಯವನ್ನು ಎಸಗುತ್ತಾ ಇರುವಂತಹ ಆರೋಪಿಗೆ ಸರಿಯಾದ ಶಿಕ್ಷೆಯನ್ನ ಕೊಡಿಸಬೇಕು ಮತ್ತು ತಮ್ಮ ಮಗಳಿಗೆ ನ್ಯಾಯವನ್ನ ಕೊಡಿಸಿ ಅಂತ ಹೇಳಿ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂತಹದ್ದು. ಸಚಿನ್ ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ